ಪಬ್ಲಿಕ್ ಫಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ವಿಷಯಗಳನ್ನು ನೋಡ್ತಾ ಇರಿ. ಕೊಳ್ಳೇಗಾಲ ಸಾಹಿತ್ಯ ಮಿತ್ರಕೂಟದ ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಮದ್ದೂರು ದೊರೆಸ್ವಾಮಿಯವರು ಮಾತನಾಡಿದರು. ಏನು ಮಾತಾಡಿದ್ದಾರೆ ಬನ್ನಿ ನೋಡೋಣ. ಮಿತ್ರಕೂಟದ ಖಜಾಂಚಿಗಳಾದ ಮಂಜುನಾಥ ಬಾಳೂರು ಅವರು, ಹಿರಿಯ ಸದಸ್ಯರಾದಂಥ ಸುಂದರೇಶ್ ಸರ್ ಅವರು, ನನ್ನೆಲ್ಲ ಗೌರವಿತ ಪತ್ರಕರ್ತರ ಅಧ್ಯಕ್ಷರು ಮತ್ತು ಪರಾಮರ್ಶಕರ ಆಗಿದ್ದು, ಈ ಭಾಗದಲ್ಲಿ ಯಾವ ಸಾಹಿತಿಗಳು ಕಡೆಗಣಿಸಲ್ಪಟ್ಟಿದ್ದಾರೆಯೋ ಅವ್ರಿಗೆ ಒಂದು ಅವಕಾಶವನ್ನು ಕೊಡಬೇಕು ಅನ್ನುವಂಥ ಹಿತದೃಷ್ಟಿಯಿಂದ, ಮತ್ತೆ ಈ ಭಾಗದ ಜನಪದ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲಕ್ಕಿಂತ ಮುಖ್ಯ ಜನಮಾನಸದಲ್ಲಿ ನಾವು ಅಚ್ಚಳಿಯದೆ ಉಳಿಸಬೇಕು ಅನ್ನುವಂಥ ಹಿತದೃಷ್ಟಿಯಿಂದ ಈ ಸಾಹಿತ್ಯ ಮಿತ್ರಕೂಟವನ್ನು ಕಟ್ಟಿ ಬೆಳೆಸಿದಂಥದ್ದು ನಮ್ಮ ದೊಡ್ಡಲಿಂಗೇಗೌಡರವರು. ಅವರ ಉದ್ದೇಶ ಈ ಭಾಗದ ಸ್ಥಳೀಯ ಸಾಹಿತಿಗಳಿಗೆ ಅವಕಾಶಗಳನ್ನು ಕೊಡುವ ಮುಖೇನ ಅವರ ಸಾಹಿತ್ಯವನ್ನು ಪ್ರೋತ್ಸಾಹಿಸುವಂಥದ್ದು ಮತ್ತು ಅವರಿಗೆ ಗೌರವವನ್ನು ಕೊಡುವಂಥದ್ದು. ಆ ನಿಟ್ಟಿನಲ್ಲಿ ಸಾಹಿತ್ಯ ಮಿತ್ರಕೂಟ ಕೆಲಸ ಮಾಡ್ಕೊಂಡು ಬಂದಿದೆ. ಮತ್ತೆ ಅನೇಕ ಸ್ಥಳೀಯ ಸಾಹಿತಿಗಳ ಪುಸ್ತಕಗಳನ್ನು ಬಿಡುಗಡೆ ಮಾಡಿಸುವಂಥದ್ದು, ರಾಜ್ಯೋತ್ಸವ ಕಾರ್ಯಕ್ರಮಗಳು, ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ಮಕ್ಕಳಿಗೆ ಬಹುಮಾನ ಕೊಡುವಂತಹ ಪ್ರೋತ್ಸಾಹಿಸುವಂತಹ ಕಾರ್ಯಕ್ರಮಗಳು, ಉದಯೋನ್ಮುಖ ಬರಹಗಾರರನ್ನ ಪ್ರೋತ್ಸಾಹಿಸುವ ಸಲುವಾಗಿ ಅನೇಕ ಕವಿಗೋಷ್ಠಿಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮತ್ತೆ ಈ ಹಿರಿಯ ತಲೆಮಾರಿನ ಕವಿಗಳ ಪರಿಚಯ ಮಾಡಿಕೊಡುವಂಥದ್ದು, ಜನಪದ ಸಾಹಿತ್ಯದ ಮಂಟೇಸ್ವಾಮಿ ಮಾದೇಶ್ವರ ಬೆಳಗಿರಂಗನ ಕಾವ್ಯವನ್ನು ಜನಮಾನಸದಲ್ಲಿ ಹಚ್ಚಳಿಯದಂತೆ ಉಳಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಆ ಕಾವ್ಯಗಳನ್ನು ಬೆಳೆಸುವಂಥ ಕಾರ್ಯಕ್ರಮಗಳನ್ನು ಆಯೋಜಿಸಿರುವಂಥದ್ದು ಸಾಹಿತ್ಯ ಮಿತ್ರಕೂಟದ ಒಂದು ಹೆಮ್ಮೆ ವಿಚಾರ ಅಂತ ನಾನು ಕೂಡ ಭಾವಿಸಿರುತ್ತೇನೆ. ಕಳೆದ ಬಾರಿ ದೊಡ್ಡಲಿಂಗೇಗೌಡರು ಅಧ್ಯಕ್ಷರಾಗಿದ್ದಾಗ ರಾಜ್ಯ ಮಟ್ಟದ ಕಾರ್ಯಕ್ರಮ ನಡೆದಿತ್ತು. ಪ್ರತಿ ಅಧ್ಯಕ್ಷರ ಅವಧಿಯ ಒಳಗಡೆ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ನಡೆಸಬೇಕು ಅನ್ನುವಂತಹ ಸಂಪ್ರದಾಯದ ಹಿನ್ನೆಲೆಯಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಮೂಲಕ ನಾನು ರಾಜ್ಯದ ಸಾಹಿತಿಗಳಿಗೆ ತಿಳಿಸುವುದೇನೆಂದರೆ, 2022 ಜನವರಿಯಿಂದ ಡಿಸೆಂಬರ್ ಒಳಗೆ 2023ನೇ ಸಾಲಿನ ಜನವರಿಯಿಂದ ಡಿಸೆಂಬರ್ ಒಳಗಡೆ ಪ್ರಕಟಗೊಂಡಿರುವ ಕಾದಂಬರಿ ಎನ್ನುವ ಸಾಹಿತ್ಯ ಪ್ರಕಾರವನ್ನು ನಾವು ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಹ್ವಾನಿಸ್ತಿದ್ದೇವೆ. ಯಾವ ಕಾದಂಬರಿಯು ಅತ್ಯುತ್ತಮವಾದ ಕಾದಂಬರಿ ಅಂತ ಅನಿಸ್ಕೊಳ್ತಾ ಇದೆಯೋ ಆ 3 ಕಾದಂಬರಿಗಳಿಗೆ ನಾವು ಬಹುಮಾನವನ್ನ ರಾಜ್ಯ ಮಟ್ಟದಲ್ಲಿ ಕೊಡುವಂಥದ್ದನ್ನ ಈ ಮೂಲಕ ತಿಳಿಸ್ತಾ ಇದ್ದೇವೆ. ಮೊದಲನೆಯ ಬಹುಮಾನ ಪಡ್ಕೊಳ್ಳುವಂಥ ಕಾದಂಬರಿಗೆ 10,000 ರೂಗಳನ್ನು ನಾವು ನಿಗದಿ ಮಾಡಿದ್ದೇವೆ. ಎರಡನೆಯ ಬಹುಮಾನ ಪಡ್ಕೊಳ್ಳುವಂಥ ಕಾದಂಬರಿಗೆ 7,000 ರೂಗಳನ್ನು ನಾವು ನೀಡ್ತಿದ್ದೇವೆ. ಮತ್ತೆ ತೃತೀಯ ಸ್ಥಾನ ಪಡ್ಕೊಳ್ಳುವಂಥ ಕಾದಂಬರಿಗೆ 5,000 ರೂಗಳು ಜೊತೆಗೆ ಪ್ರಶಸ್ತಿ ಪತ್ರ ಮತ್ತೆ ಅವರಿಗೆ ಸನ್ಮಾನವನ್ನ ಹಮ್ಮಿಕೊಂಡಿದ್ದೇವೆ. ರಾಜ್ಯದ ಎಲ್ಲ ಕಾದಂಬರಿಕಾರರು ಈ 2 ವರ್ಷಗಳ ಅವಧಿಯಲ್ಲಿ ಪ್ರಕಟಗೊಂಡಿರುವ ಕಾದಂಬರಿಯನ್ನ ನವೆಂಬರ್ 10ನೇ ತಾರೀಕಿನ ಒಳಗಾಗಿ ನಮ್ಮ ಕೊಳ್ಳೇಗಾಲದ ಈ ವಿಳಾಸಕ್ಕೆ ಕೋಮಲ ವೈಫ್ ಆಫ್ ಸುರೇಶ್, ಮನೆ ನಂಬರ್ 7/445, 3ನೇ ಕ್ರಾಸ್, ದಕ್ಷಿಣ ಬಡಾವಣೆ, ರಾಮಲಿಂಗಶಾಸ್ತ್ರಿ ರಸ್ತೆ, ಕೊಳ್ಳೇಗಾಲ ಟೌನ್, ಚಾಮರಾಜನಗರ ಜಿಲ್ಲೆ 571440 ಈ ವಿಳಾಸಕ್ಕೆ 10/11/2024 ಒಳಗಾಗಿ ತಲುಪುವ ಹಾಗೆ 2 ಪ್ರತಿಗಳನ್ನು ಕಾದಂಬರಿಕಾರರು ತಲುಪಿಸಬೇಕು, ಕಳಿಸಿಕೊಡ್ಬೇಕು ಅಂತ ಈ ಮೂಲಕ ಕಾದಂಬರಿಕಾರರಲ್ಲಿ ಮನವಿ ಮಾಡಿಕೊಳ್ತೀನಿ ಸರ್. ಅಧ್ಯಕ್ಷರಾದ ಮದ್ದೂರು ದೊರೆಸ್ವಾಮಿ, ಫೋನ್ ನಂಬರ್ 8722671167 ಮತ್ತೆ ಕಾರ್ಯದರ್ಶಿಗಳಾದ ಸತೀಶ್ ಅವ್ರ ನಂಬರು 9740730111. ಈ ಫೋನ್ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. 20ನೇ ತಾರೀಕು ಒಳಗಡೆ ಅಂದರೆ 3ನೇ ವಾರದಲ್ಲಿ, ಜನವರಿ 3ನೇ ವಾರದಲ್ಲಿ ಈ ರಾಜ್ಯಮಟ್ಟ ಕಾರ್ಯಕ್ರಮ ಮತ್ತೊಂದು ಸುದ್ದಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿ ಆಗ್ತಿರ್ತೀವಿ. ಅಲ್ಲಿವರೆಗೂ ಎಲ್ಲ ಪಬ್ಲಿಕ್ ಫಾರ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾರೆ. ನಮಸ್ಕಾರ, ಒಳ್ಳೆಯದಾಗಲಿ.